ನಮಸ್ತೆ. KBV ನ್ಯೂಸ್ ವಾಹಿನಿಯ ಸಮಗ್ರ ಬಂಧು ಮಿತ್ರರಿಗೆ ಆದಿಶಕ್ತಿ ಮಹೇಶ್ವರಿ ಅಮ್ಮನವರ ಶಕ್ತಿಪೀಠದ ಸಹಯೋಗದೊಂದಿಗೆ ರಾಜ್ಯ ಕುಲಬಾಂಧವರ ವೇದಿಕೆ ತಂಡ ನಾವು ನಮ್ಮವರು ಎನ್ನುವ ಕಾರ್ಯಕ್ರಮಕ್ಕೆ ಬಸವನಗುಡಿಯ ಅಚ್ಚುಮೆಚ್ಚಿನ ಧೀಮಂತ ಹೃದಯವಂತ ನಾಯಕರು ದೇವರಾಜ್ ಸರ್ ಅವರು ಚಲನಚಿತ್ರ ಎಡಿಟ್ ಮಾಡುವ ಮಾದರಿಯಲ್ಲಿ ಮಾಡ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ದೇವರಾಜ್ ಸರ್ ಬಸವನಗುಡಿ. ಮೂಲತಃ ಕ್ಷೌರಿಕರು. ತುಂಬು ಹೃದಯದ ಸ್ವಾಗತ ಸುಸ್ವಾಗತ ದೇವರಾಜ್ ಸರ್. ನಾವು ನಮ್ಮವರು ಕಾರ್ಯಕ್ರಮ ತಮ್ಮ ವೃತ್ತಿ ಕ್ಷೌರಿಕ ವೃತ್ತಿ. ಆ ಕ್ಷೌರಿಕ ಕುಲದಲ್ಲಿ ಹುಟ್ಟಿದ್ದೀರಾ, ಅದ್ರ ಬಗ್ಗೆ ನಿಮಗೆ ಹೆಮ್ಮೆ ಇದೆಯಾ? ಕಾರ್ಯಕ್ರಮದ ಬಗ್ಗೆ ಎರಡು ಮಾತು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರು ಬಾಲರಾಜ್ ಚಿನ್ನಕಾರ್ಜಿಯವರಿಗೆ ತುಂಬು ಹೃದಯದ ಸ್ವಾಗತ. ಹಾಗೆ ಹುಲಿವಾನದ ಚಂದ್ರು ಸರ್ ಅವ್ರಿಗೂ ತುಂಬು ಹೃದಯದ ಸ್ವಾಗತ. ಮನೆ ಮಾತಾದ ಕನ್ನಡದ ಕಂದ ವರದರಾಜ್ ಸರ್ ಅವರು ಮಂಡ್ಯದ ಗಂಡು, ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ದೇವರಾಜ್ ಸರ್ ತಮ್ಮ ಎರಡು ಹಿತ ನುಡಿ ನಾವು ನಮ್ಮವರು ಕಾರ್ಯಕ್ರಮದ ಬಗ್ಗೆ. ತುಂಬ ಚೆನ್ನಾಗಿ ಬರ್ತಿದೆ, ಮುಡಿ ಬರ್ತಾ ಇದೆ ಕಾರ್ಯಕ್ರಮ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಮ್ಮ ತಂದೆ ನನಗೆ ಕ್ಷೌರಿಕ ವೃತ್ತಿಯನ್ನು ನಮ್ಮ ತಾಯಿಗೆ ಕಲಿಸ್ಬೇಡ ಅಂತ ಹೇಳಿದರು. ಆದರೂ ನಮ್ಮ ತಂದೆ ನೀನು ನಮ್ಮ ಕೆಲಸ ಕಲೀಲೇಬೇಕಂದ್ಬಿಟ್ಟು ಹಠ ಹಿಡಿದು ನನಗೆ ಕಲಿಸಿ ಇವತ್ತು ಚೆನ್ನಾಗಿದೆ. ನಾನು ಇರೋವರೆಗೂ ನಾನು ಕ್ಷೌರಿಕ ವೃತ್ತಿ ಮಾಡ್ಕೊಂಡಿದ್ದೀನಿ. ಓಕೆ. ಹಾಗೆ ಶಕ್ತಿಪೀಠದ ಬಗ್ಗೆ ಎರಡು ಮಾತು ಏನೆಲ್ಲ ಹೇಳಕ್ಕೆ ಇಷ್ಟಪಡ್ತೀರಾ? ಆದಿಶಕ್ತಿ ಮಹೇಶ್ವರ ಎರಡು ಮಾತು ಮಾತಾಡೋಂಗಿಲ್ಲ. ಅದು ತುಂಬ ಪವರ್ಫುಲ್ ಇದೆ ದೇವಸ್ಥಾನ. ಆಮೇಲೆ ಅಲ್ಲಿ ಹೋಗಿದ್ರೆ ಎಂಥ ಮೈಂಡ್ ಸೆಟ್ ಜನಕ್ಕೆ ಹೆಂಗಿದ್ರೆ ಅಲ್ಲಿ ಹೋಗ್ಬಿಟ್ರೆ ಆ ವಾತಾವರಣನೇ ಹಂಗೆ ಮಾಡಿಬಿಡುತ್ತೆ. ಆ ದೇವರಲ್ಲಿ ನಿಜವಾದ ಎಂಬ ಪ್ರತ್ಯಕ್ಷ ಇದೆ. ನಾನು 2 ಸಲ ಹೋಗಿ ಅನುಭವಿಸಿದ್ದೀನಿ. ಹೋದ್ರೆ ಬರೋಕ್ಕೆ ಮನಸ್ಸು ಬರೋದು. ಓಕೆ. ಪವರ್ಫುಲ್ ಆಗಿದೆ. ತುಂಬ ಹೃದಯದ ಅಭಿನಂದನೆಗಳು. ಹಾಗೆ ನಿಮ್ಮ ಧರ್ಮಪತ್ನಿಯವರು ಕೂಡ ನಿಮ್ಮ ಜೊತೆಗಿದ್ದಾರೆ. ಆದರ್ಶ ದಂಪತಿಗಳಿಗೆ ಒಂದು ಅಭಿನಂದನೆ. ಬಾಲರಾಜ್ ಚಿನ್ನಕಾರ್ಜಿಯವರು ಹಾಗೆ ವರದರಾಜ್ರವರು, ನಮ್ಮ ಹುಲಿವಾನದ ಚಂದ್ರು ಸರ್ ಅವರು ಸಹಯೋಗದೊಂದಿಗೆ ಒಂದು ಪುಷ್ಪ ನಮನ. ಎಲ್ಲರೂ ತಂಗಿಯಮ್ಮ ನೀವು ಕೂಡ ಹಾಕಿ. ನಿಮ್ಮ ದೇವರವರು ನೋಡಿ, ಯಾರೂ ಈ ಹತ್ರ ಅವಕಾಶ ಕೊಟ್ಟಿಲ್ಲ, ನಾವು ಕೊಡ್ತಾ ಇದ್ದೀವಿ. ಹಾಕಿ. ಸತಮಾನಂ ಭವತಿ ಸತಾಯು ಸೇವೇಂದ್ರಿಯೇ ಪ್ರತಿಷ್ಠತಿ. ತಾವು ಕಂಡ ಕನಸು ನನಸಾಗಲಿ ಪ್ರೀತಿಯ ಹೃದಯವಂತ ಅಚ್ಚುಮೆಚ್ಚಿನ ಹೃದಯವಂತನಿಗೆ ಪ್ರಶಸ್ತಿ ಪ್ರದಾನ. ಗುಡೇಮಾರನಹಳ್ಳಿ ಶಕ್ತಿಪೀಠ ಸಮಗ್ರ ದೃಷ್ಟಿ ಪತ್ರಿಕೆ ಹಾಗೂ STV9 ಮಾಧ್ಯಮದ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳು. ಈ ದಿನದ ಕಾರ್ಯಕ್ರಮ ಕುಲಬಾಂಧವರ ವೇದಿಕೆ ತಂಡದಿಂದ ನಾವು ನಮ್ಮೂರು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ವಿಶೇಷತೆ ಏನಂದರೆ ದೇವರಾಜ್ ಅಂದರೆ ಇಡೀ ರಾಜ್ಯಕ್ಕೆ ನಂಬರ್ 1 ಎಡಿಟ್ ಮಾಡೋದ್ರಲ್ಲಿ. ಪ್ರತಿಯೊಬ್ಬರು ನನ್ನ ಮುಖನ ನನಗೀಗ 60 ಇದ್ದರೆ 70-80 ವರ್ಷದ ಮುಖ ಥರ ಮಾಡ್ತಾರೆ. ಎಲ್ಲ ನಟರ ಬಗ್ಗೆ ಆಮೇಲೆ ಮುಖಗಳು ಅಂತಂದ್ರೆ ಮಾಡೋದಲ್ಲದೆ ಒಂದೊಂದು ಹಾಡಾಗೆ ಒಂದೊಂದು ಎಡಿಟ್ ಮಾಡಿ ಒಂದೊಂದು ಚಿತ್ರಗೀತೆ ಹಾಕ್ತಾರೆ. ಅದು ಮನಮುಟ್ಟುವಾಗೆ ನಿಜವಾಗ್ಲೂ ಹೆಮ್ಮೆ ಪಡುವಂಥದ್ದು. ನಾವು ಇವರು ಪಡೆದಂಥದ್ದು ನಾವು ಧನ್ಯರು ನಮ್ಮ ಸವಿತಾ ಸಮಾಜದಲ್ಲಿ. ಹಾಗೇನೆ ಸರಳ ವ್ಯಕ್ತಿ, ಸಂಘಜೀವಿ, ಭಾಳ ಏನಪ್ಪ ಅಂದ್ರೆ ಮುಗ್ಧತೆ. ನಾನು ನೋಡಿದಂತೆ ನಾನು ಸುಮಾರು ದಿವಸ ನೋಡಿದ್ದೀನಿ. ಭಾಳ ಸರಳದೆ. 12 ಗಂಟೆ ಫೋನ್ ಮಾಡಿದರೆ ರಿಸೀವ್ ಮಾಡಿ ಏನು ಹೇಳೋಣ ಇಂಥದ್ದು ಹಾಡು ಮಾಡ್ಬೇಕಂದ್ರೆ ಮಾಡ್ತಾರೆ ಅಷ್ಟೇ. ಹಾಗಾಗಿ ಇವರಿಗೆ ಈ ಒಂದು ಪ್ರಶಸ್ತಿ ಪಡೆದ ಸಮಾಜ ಈ ರತ್ನಕ್ಕೆ ಏನಂದ್ರೆ ಅವ್ರು ಯೋಗ್ಯರು. ಯಾಕಂದ್ರೆ ಸಮಾಜಕ್ಕೆ ಏನಪ್ಪ ಅಂದ್ರೆ ಪ್ರತಿಯೊಂದು ವ್ಯಕ್ತಿ ಏನಪ್ಪ ಅಂದ್ರೆ ಸಮಯ ಕೊಡ್ಬೇಕು. ಇದಕ್ಕೆ ದುಡ್ಡು ಎಲ್ಲರೂ ಕೊಡ್ತಾರೆ, ಕೊಟ್ಟು ಮನೆಗೆ ಇರ್ತಾರೆ, ಸಮಯ ಕೊಡದಿದ್ದಲ್ಲ. ಇವತ್ತು ನೋಡಿ, ನಾನು ಇವತ್ತು ಬೆಂಗಳೂರಿಗೆ ಬಂದೇನೆ. ಇವತ್ತು ನಾನು ಇವರಿಗೆ ಸನ್ಮಾನ ಮಾಡುವಂಥ ಸೌಭಾಗ್ಯ ನನಗೂ ಸಿಕ್ಕಿದೆಯಲ್ಲ, ಅದು ನಾನು ಪುಣ್ಯವಂತನೇ. ಯಾಕೆ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ನಮ್ಮ ಕರ್ನಾಟಕ ರಾಜ್ಯದ ಕುಲಬಾಂಧವರ ವೇದಿಕೆ ಕಡೆಯಿಂದ ಪ್ರತಿಯೊಬ್ಬರು ನಮ್ಮ ಲೋಕೇಶ್ ಅವರು ಹಾಗೂ ನಮ್ಮ ಚಂದ್ರಣ್ಣವರು ಹಾಗೂ ನಮ್ಮ ಬಾಲರಾಜಣ್ಣವರು ಹಾಗೂ ನಮ್ಮ ಅಕ್ಕ ಎಲ್ಲ ಸಮ್ಮುಖದಲ್ಲಿ ಏನಪ್ಪ ಅಂದರೆ ಈ ಒಂದು ದೇವರಾಜಣ್ಣ ಅಂದರೆ ಉದಾಹರಣೆಗೆ ದೇವರಾಜ್ ಅಂದ ತಕ್ಷಣ ಮೈಂಡ್ ಬರೋದು ಎಲ್ರಿಗೂ ಏನಪ್ಪ ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಇರುವ ನಮ್ಮ ಡೈನಾಮಿಕ್ ಹೀರೋ ದೇವರಾಜ್ ಅಂತಾರೆ. ಅದೇ ರೀತಿ ಇರುವಂಥ ವ್ಯಕ್ತಿ ನಮ್ಮ ಈ ಕರ್ನಾಟಕದ ಕುಲಬಾಂಧವರ ವೇದಿಕೆಯಲ್ಲಿ ಅಪರೂಪದ ಒಂದು ಮುತ್ತು ಅಂತ ಹೇಳ್ಬೋದು. ಈ ಒಂದು ದೇವರಾಜು ಇವತ್ತು ಒಂದು ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದೀವಲ್ವಾ, ನಿಜವೂ ಅದು ಅವ್ರಿಗೆ ಒಂದು ಹೋಲಿಕೆ ಆಗುವಂಥದ್ದು. ಆ ಒಂದು ಪ್ರಶಸ್ತಿಗೂ ನಮ್ಮ ದೇವರಾಜಣ್ಣವ್ರಿಗೂ ನಿಜವೂ ಅಂಥ ಭಾಗ್ಯ ನಮ್ಮೆಲ್ಲರೂ ನಮ್ಮ ಕುಲಬಾಂಧವರ ಕಡೆ ಎಲ್ಲರ ಕಡೆಯಿಂದ ನಮಗೆ ಸಿಕ್ಕಿರೋದು ಒಂದು ಪುಣ್ಯ. ಈ ಒಂದು ದಿನ ಸಿಕ್ಕಿದ್ದೀವಿ. ಈ ಒಂದು ದಿನನ ಎಲ್ಲರೂ ಜೀವನದಲ್ಲಿ ಯಾವತ್ತೂ ಮರೆಯಲಾಗಂತ ದಿನ. ಅವರು ದೇವರಾಜಣ್ಣವ್ರಿಗೂ ಹಾಗೂ ಅಕ್ಕ ಅವ್ರ ಕುಟುಂಬ ಎಲ್ರಿಗೂ ಒಳ್ಳೇದಾಗಲಿ ಅಂತ ಒಂದೆರಡು ಮಾತು ಮುಗಿಸ್ತಾನೆ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು.